ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಕಿತ್ತಾಟ ಆಗ್ತಾ ಇದೆ ಅಂತ ನೋಡ್ತಾ ಇದ್ದೀರಿ. ಡಿ ಕೆ ಶಿವಕುಮಾರ್ ಅವರು ನಾನು ಯಾವುದೇ ಕಾರಣಕ್ಕೂ ಸಿಎಂ ಪಟ್ಟನ ಬಿಡೋಕ್ ಸಾಧ್ಯನೇ ಇಲ್ಲ, ನನಗೆ ಅದು ಬೇಕೇ ಬೇಕು ಅನ್ನೋ ಕೆಲಸ ಮಾಡಿದ್ದಾರೆ. ಸಭೆ ಕೂಡ ಮಾಡಿದ್ದಾರೆ. ಹೇಗೆ ನೋಡ್ತೀರಿ ಸರ್? ಕಿತ್ತಾಟಕ್ಕಿಂತ ಹೆಚ್ಚಿಗೆ ಅಲ್ಲಿ ವ್ಯಾಪಾರ ನಡೀತಾ ಇದೆ. ಮೊದಲು ಕೇಳ್ಪಟ್ಟಿದ್ದು 50 ಕೋಟಿ ಒಬ್ಬೊಬ್ಬ MLA ಅಂತ. ಈಗ ಅದಾದ್ಮೇಲೆ ಈಗ ಸ್ವಲ್ಪ ಚೌಕಾಸಿ ಹೆಚ್ಚಾಗಿದೆ. ಕೆಲವರು ನಮ್ಗೆ 75 ಕೋಟಿ ಬರ್ತೀವಿ ಅಂತ, ಇನ್ನು ಕೆಲವರು ಇಲ್ಲ 100ವರೆಗೂ ರೀಚ್ ಆಗಿದ್ದಾರೆ ಅಂತ ಕೇಳ್ಪಟ್ಟಿದೀವಿ. ಆದ್ರೆ ಇಲ್ಲ, ಅಷ್ಟಾಗೋದಿಲ್ಲ, 50 ಇದೆ ಒಬ್ಬೊಬ್ಬರಿಗೆ. 50ರ ಮೇಲೆ ಏನೋ ಒಂದು ಫ್ಲಾಟ್ ಕೊಡ್ತೀವಿ. ಆ ಫ್ಲಾಟ್ ಆದ್ಮೇಲೆ ಒಂದು ಇದೇನಿದು ಫಾರ್ಚುನರ್ ಕಾರ್ ಕೊಡ್ತೀವಿ. ಇಂಥವು ನಡೀತಾವೆ ಅಂತೇಳಿ ನನಗೆ ಮೆಸೇಜ್ ಬಂದಿದೆ. ನೋಡಿ, ಮೊದಲು ನಾವು ಕೇಳ್ಪಟ್ಟಿದ್ದು ಒಂದು ಪಕ್ಷದವರನ್ನ ಮತ್ತೊಂದು ಪಕ್ಷದವರು ಕುದುರೆ ವ್ಯಾಪಾರ ಮಾಡ್ತಾರೆ ಅಂತ ಕೇಳ್ತಿದ್ವಿ. ಈಗ ತಮ್ಮ ಪಕ್ಷದಲ್ಲೇ ತಮ್ಮನ್ನೇ ವ್ಯಾಪಾರ ಮಾಡತಕ್ಕಂತ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ ಉದ್ಭವ ಆಗಿದೆ. ಇನ್ನೊಂದು ವಿಷಯ, ಮಂತ್ರಿ ಸ್ಥಾನ ಬೇಕಾದವರು ಸುರ್ಜೇವಾಲಾ ಈಗಾಗಲೇ ವ್ಯಾಪಾರ ಶುರು ಮಾಡಿದಾರಂತೆ. 200 ಕೋಟಿ ಕೊಡ್ಬೇಕಂತೆ ಅವ್ರಿಗೆ. ಇದನ್ನ ಬಹಳ ತಮಾಷೆ ಅಂತ ತಿಳ್ಕೊಂಡ್ರಿ. ಈಗ ರವೀಂದ್ರ ಪಪ್ಪಿ ಅವರು ಅರೆಸ್ಟ್ ಆಗಿದಾರಲ್ಲ, ಮೊದಲೇ ಅಡ್ವಾನ್ಸ್ ಆಗಿ ಕೊಟ್ಬಿಟ್ಟಿದ್ರಂತ ಅವರು. ಈಗ ಅದನ್ನ ಮೊದಲು ಇನ್ವೆಸ್ಟಿಗೇಟ್ ಮಾಡಬೇಕು. ಸುರ್ಜೇವಾಲಾನ ಅರೆಸ್ಟ್ ಮಾಡ್ಬೇಕು ಮೊದಲು. ಇಲ್ಲಿ ವ್ಯಾಪಾರ ನಡೀತಾ ಇರ್ತಕ್ಕಂಥದ್ದು ಎಲ್ಲ ಸುರ್ಜೇವಾಲಾ ಕಡೆ, ಮಂತ್ರಿಗಿರಿಗೆ. ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತಕ್ಕಂಥ 2 ಪಕ್ಷ ಇದೆ. ಈಗ 2, 3, 4, 5 ಇವೆ. ಆದ್ರೆ ದೊಡ್ಡದಾಗಿ ಕಾಣ್ತಿರ್ತಕ್ಕಂಥದ್ದು ಒಂದು ಮುಖ್ಯಮಂತ್ರಿಗಳ ಪಕ್ಷ, ಒಂದು ಉಪಮುಖ್ಯಮಂತ್ರಿಗಳ ಪಕ್ಷ. ಈ ಪಕ್ಷದಲ್ಲಿರ್ತಕ್ಕಂಥವ್ರನ್ನ ಅವ್ರು ಕೊಂಡ್ಕೊಳ್ಳಕ್ಕೆ, ಆ ಪಕ್ಷದಲ್ಲಿ ಇರ್ತಕ್ಕಂಥವ್ರನ್ನ ಇವ್ರು ಕೊಂಡ್ಕೊಳ್ಳಕ್ಕೆ ಕುದುರೆ ವ್ಯಾಪಾರ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದನ್ನ ನಾನು ಕೇಳಿದ್ದೇನೆ. ಸೊ ಇದು ಇನ್ವೆಸ್ಟಿಗೇಷನ್ ಕೂಡ ಆಗಬೇಕು. ನಾನು ಈಗ ಇಡಿಗೂ ಕೂಡ ನಾನು ಪತ್ರ ಬರೀಬೇಕಂತಿದ್ದೇನೆ. ಯಾಕಂತಂದ್ರೆ ಇವರು ಈ ರೀತಿ ಆಟ ಆಡ್ಕೊಂಡು ಜನರ ಹಣವನ್ನ ಲೂಟಿ ಮಾಡಿ, ಶಾಸಕರುಗಳನ್ನ ಖರೀದಿ ಮಾಡಿ, ಒಂದೇ ಒಂದು ಕಾರ್ಯಕ್ರಮವನ್ನು ಕೊಡದೆ ಬರೀ ಗ್ಯಾರಂಟಿ ಗ್ಯಾರಂಟಿ ಅನ್ಕೊಂಡು ಮಾಡ್ತಿರೋದೇನು ಇವರು? ಜನರಿಗೆ ವಂಚನೆ ಮೋಸ ಮಾಡಿ ನೀವು ರಾಜ್ಯವನ್ನ ಲೂಟಿ ಮಾಡಲಿಕ್ಕೆ ಒಂದು ಸರ್ಕಾರ ಬೇಕಾ? ಸಮಸ್ಯೆಗಳ ಪರಿಹಾರ ಆಗಬೇಕು. ರೈತರ ಪರಿಸ್ಥಿತಿ ಏನಾಗಿದೆ, ದಲಿತರ ಪರಿಸ್ಥಿತಿ ಏನಾಗಿದೆ, ಇದನ್ನು ಕೇಳೋರು ಯಾರು? ಯಾರಾದ್ರೂ ಬಿಜೆಪಿಯವರು ಬಾಯಿ ಬಿಟ್ಟು ಒಂದು ಮಾತು ಹೇಳಿದ್ರೆ ಅವ್ರು ಬಟ್ಟೆ ಬಿಚ್ಕೊಂಡ್ರು ನಾವೇನು ಕೇರ್ ಮಾಡಲ್ಲ. ಮತ್ತೆ ಪ್ರಜಾಪ್ರಭುತ್ವಕ್ಕೆ ಬೆಲೆ ಇದೆಯಾ? ಸಂವಿಧಾನಕ್ಕೆ ನಿಮ್ಮಲ್ಲಿ ಬೆಲೆ ಇದೆಯಾ? ಮಾತೆತ್ತಿದ್ರೆ ಸಂವಿಧಾನದ ಪುಸ್ತಕ ಇಟ್ಕೊಂಡೇ ಅಳ್ಳಾಡಿಸ್ಕೊಂಡು ಓಡಾಡ್ತೀವಿ. ಇದಕ್ಕೆಲ್ಲ ಯಾರು ಉತ್ತರ ಕೊಡೋರು? ಈ ರೀತಿ ದೊಡ್ಡ ಒಂದು ಇದೆ ನಡೀತಾ ಇದೆ. ಇದಕ್ಕೆ ಇತಿಶ್ರೀ ಆಡ್ತಕ್ಕಂಥದ್ದು ಜನ ಈಗಾಗಲೇ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಆದ್ರೆ ನಮಗೇನಂದ್ರೆ 140 ಸೀಟ್ ಬಂದ್ಬಿಟ್ಟಿದೆ ನಮಗೆ ಅಂತ ಅನ್ನೋ ಒಂದು ದರ್ಪದಲ್ಲಿ ನಿಮ್ಮ ಅಟ್ಟಹಾಸ ಮೆರೀತಾ ಇದೆ. ಈ ಅಟ್ಟಹಾಸಕ್ಕೆ ಜನ ಬೆಲೆ ಕೊಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.